ಚಿಕ್ಕು, ಯಾಕೆ ಸುಮ್ಮನೆ ಅವ್ರನ್ನ ಇರಿಟೇಟ್ ಮಾಡ್ತೀಯ? ಆಫೀಸ್ ಟೆನ್ಷನ್ ಜೊತೆಗೆ ನಿಂದು ಬೇರೆ ತಗೋಬೇಕು ಅವರು. ನನಗೆ ತಮ್ಮ ಆಗಿ ಹುಟ್ಟಿದೆ ಒಂದು ದೊಡ್ಡ ಟೆನ್ಷನ್. ಅದು ನಿನ್ನ ಅದೃಷ್ಟಯ. ಯು ಆರ್ ಲಕ್ಕಿ ವುಮೆನ್, ಯು ನೋ. ಅಲ್ಲ ಚಿಕ್ಕು, ಏನಿದೆ ಹೊಸ್ತಾಗಿ ಹಾಲೆಲ್ಲ ಕುಡ್ಕೊಂಡು ಏನ್ ಕತೆ? ಅದು ವ್ರತ ವ್ರತ ಒಪ್ಪತ್ತು ತಿನ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಸೀರಿಯಸ್ ಆಗಿ ವ್ರತ ಮಾಡ್ತಾ ಇದ್ದೀನಿ. ಇವನೋ ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತನಾ? ನೋಯಾ, ಒಳ್ಳೆ ಬುದ್ಧಿ ನನಗೆ ಓವರ್ಫ್ಲೋ ಆಗ್ತಾ ಇದೆ. ಇಫ್ ಯು ವಾಂಟ್ ಟೇಕ್ ಸಮ್ ಯಾ. ಅಯ್ಯಯ್ಯೋ, ಈಗೇನಾದ್ರೂ ನಂದು ಭೂಮಿಯವ್ರದ್ದು ವಿಷಯ ಗೊತ್ತಾದ್ರೆ ಇವರಿಬ್ರು ಸೇರ್ಕೊಂಡು ನನ್ನ ಜನ್ಮ ಜಾಲಾಡ್ಬಿಡ್ತಾರೆ. ಸದ್ಯಕ್ಕೇನಾದ್ರೂ ಹೇಳಿ ಎಸ್ಕೇಪ್ ಆಗೋದೇ ಒಳ್ಳೇದು. ಅವರ ಕಂಪ್ನಿಯ ತುಂಬಾ ಎತ್ತರಕ್ಕೆ ಬೆಳಿಲಿ, ಪ್ರಾಫಿಟ್ ಆಗ್ಲಿ ಅಂತ ವ್ರತ ಮಾಡ್ತಾ ಇದ್ದೀನಿ. ಅದಕ್ಕೆ ವ್ರತ ಮಾಡಿದ್ರೆ ಸಾಕಾಗಲ್ಲ, ತಲೆ ಬಳಸಿ ಮೈ ಬಗ್ಸಿ ಕೆಲಸ ಮಾಡಬೇಕು. ಅಲ್ಲ ಸಿಸ್ಟರ್, ಅದನ್ನ ನಾವೇ ಮಾಡ್ಬೇಕು ಅಂತಿಲ್ಲ. ಆ ತರ ಮಾಡೋರ್ನ ಜಸ್ಟ್ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು, ಕಂಪ್ನಿ ತಾನೇ ಬೆಳೆಯುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಶುಭ ಎಲ್ಲ ಕೆಲಸನೂ ಒಬ್ಳೇ ಮೇಂಟೈನ್ ಮಾಡ್ತಾಳೆ. ನಾವಿಬ್ರು ಇಲ್ದೇ ಇದ್ರು ನೋ ಟೆನ್ಷನ್ ಯಾ. ಕೆಲಸ ಅದ್ರ ಪಾಡ್ಗೆ ಅದೇ ಆಗ್ತಾ ಇರುತ್ತೆ. ಎಲ್ರಿಗೂ ಆ ತರ ಎಂಪ್ಲಾಯ್ಸಿಗೂ ಅದೃಷ್ಟ ಇರಲ್ಲ. ವಾಟ್ ನೋ ಇವ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯ ಇಡಿಯಟ್. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ವಾಟ್ ನೌ? ಒಲವ ಅಮೃತಧಾರೆ. ಅಯ್ಯೋ ಸೀರಿಯಸ್ ಯುವ, ಏನ್ ಮುಚ್ಚಿಡ್ತಿದ್ಯಾ ನನ್ನ ಹತ್ರ? ಏನ್ ನಡೀತಿದೆ ಕಂಪ್ನಿ ಒಳಗೆ? ಮತ್ತೆ ಅದು ಶುಭಾಗೆ ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ಟಿದ್ದೀನಿ. ಐ ಮೀನ್, ಅವಳು ನಮಗೆ ಮಾಡಿರೋ ಅವಮಾನಕ್ಕೆಲ್ಲ ಸೇಟ್ ತೀರ್ಸ್ಕೋಬೇಕು ಅಂತಾನೆ ನಾನೀಗ ಮಾಡಿದ್ದು. ಬದ್ದಿ, ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ ಕಣೆ. ಆ ಮ್ಯಾನೇಜರ್ ಬೇರೆ ಯಾವಾಗಲೂ ಬಂಬಡ ಬಜಾಯಿಸ್ತಾನೆ, ಲೇಟಾಗಿ ಬರ್ತೀಯಾ ಅಂತ. ಹೊರಡ್ತೀನಿ. ಅಪ್ಪ, ಇನ್ನೊಂದು ಸ್ವಲ್ಪ ದಿನ ನನ್ನ ಕೆಲಸ ಎಲ್ಲ ಸೆಟ್ ಆದರೆ ನೀವು ಕೆಲಸ ಬಿಟ್ಬಿಡಿ. ಈ ವಯಸ್ಸಲ್ಲಿ ನೈಟ್ ಶಿಫ್ಟು ಸುಮ್ಮನೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಹೌದು ಪುಟ್ಟ, ನೀನು ಹೇಳಿದ ಸರಿ. ನೀನು ಸ್ವಲ್ಪ ದಿನ ಅಷ್ಟೇ, ಶ್ರುತಿ ಮದುವೆ ಆಗೋವರೆಗೂ. ನೀನೊಬ್ಬಳ ಮೇಲೆ ಎಷ್ಟೊಂದು ಭಾರ ಹಾಕೋದಕ್ಕಾಗತ್ತೆ ಹೇಳು? ಒಳ್ಳೆ ಸಂಬಂಧ ಸಿಕ್ಕಿದೆ. ಶ್ರುತಿ ಮದುವೆ ಒಂದು ಆಗ್ಬಿಟ್ರೆ ನಮ್ಗೆಲ್ರಿಗೂ ನೆಮ್ಮದಿ. ನೀನು ಬೇರೆ ನಮ್ಮ ಯಜಮಾನ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಾ, ಅವ್ರ ಋಣ ಈಗ ನಮ್ಮಿಬ್ಬರ ಮೇಲೂ ಇದೆ. ಪಾಪ ಕಣಮ್ಮ ಅವರು. ಅವರನ್ನು ನೀನು ಅಷ್ಟೊಂದು ಕಾಡಿಸ್ಬಾರ್ದಾಗಿತ್ತು. ಈಗ ಅದು ಹೆಂಗೆ ಸುಧಾರಿಸ್ಕೊಳ್ತಾರೋ ಏನೋ. ತುಂಬ ಸುಖವಾಗಿ ಬಿದ್ದಿರೋರು ನಮ್ಮನೇಲಿ ಬಂದು ಕೆಲಸ ಮಾಡೋಂಗಾಯ್ತು ನೋಡು. ಅಣ್ಣ, ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರ ಮನೇಲಿ ಅವರು ಉಂಡ್ಕೊಂಡು ತಿನ್ಕೊಂಡು ಆರೋಗ್ಯವಾಗಿರ್ತಾರೆ. ಸ್ವಲ್ಪ ಮೈ ಬಗ್ಗೆ ಕೆಲಸ ಮಾಡಿದ್ರೆ ದೇಹನೂ ಕರಗುತ್ತೆ. ಹಂಗ ನೋಡಿದ್ರೆ ನಮ್ ಶುಭ ಏನ್ ಅಷ್ಟೊಂದು ಕಟಕ್ಲ ಅಣ್ಣ? ಅವ್ರಿಗೆ ಅಷ್ಟೊಂದು ಕಷ್ಟ ಕೊಡೋಕೆ ಅವಳಿಗೂ ಸ್ವಲ್ಪ ಮನುಷ್ಯತ್ವ ಇದೆ. ಧರಣಿ ತೂಕದ ಭುಜದ ಬಲವನು ಜನರ ಒಳಿತಿಗೆ ತೋರಿ ಮೆರೆವನು. ಹಿತವನ್ನು ಬಯಸುವ ರಾಕ್ಷಸಿಯೂ ನೀನೇನಾ, ರಕ್ಷಕಿಯೂ ನೀನೇನಾ? ಏ ತರ್ಲೆಗಳ, ಸುಮ್ನಿರ್ರೆ. ಅಪ್ಪ, ಯುವ ಒಳ್ಳೆಯವನೇ ಅಪ್ಪ, ಆದ್ರೆ ಅವನ ಆಟಿಟ್ಯೂಡ್ ಕೆಟ್ಟದ್ದು. ನಾನು ಅದನ್ನ ಸರಿ ಮಾಡ್ತಿದ್ದೀನಿ ಅಷ್ಟೇ. ಈ ಮಕ್ಕಳು ತಪ್ಪು ಮಾಡಿದಾಗ ಟೀಚರ್ ತಿದ್ದಿ ಬುದ್ಧಿ ಸರಿ ಮಾಡ್ತಾರಲ್ಲ, ಹಾಗೆ ಅದನ್ನೇ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಕಷ್ಟ ಮೈಗೆ ಗೊತ್ತಾದ್ರೆ ಮನ್ಸು ಸರಿ ಹೋಗುತ್ತೆ. ನಮ್ ಶುಭ ಬದುಕಿನ ಪಾಠ ಮಾಡ್ತಿದ್ದಾಳೆ. ನಮ್ ಭೂಮಿಕಾ ಅವ್ರ ಥರಾನೇ. ಅವ್ರಿಗೆ ಟೀಚರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದೆಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಆದ್ರೆ ನಮ್ ಶುಭ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳ ಥರ ಆಡ್ತಾರಲ್ಲ, ಅಂಥವ್ರಿಗೆ ಬದುಕಿನ ಪಾಠ ಮಾಡ್ತಿದ್ದಾಳೆ ಅಷ್ಟೇ. ಕಾಮು, ಸುಮ್ಮನಿರು. ನೀನ್ ಬೇರೆ ಅವ್ರ ಜೊತೆ ಸೇರ್ಕೊಂಡು. ಹುಡುಗನ್ ನೋಡಿದ್ರೆ ಕರಳು ಚುರುಕ್ಕನ್ನತ್ತೆ. ಪಾಪ, ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ಈ ಅಪ್ಪ ಅಮ್ಮನೇ ಹೀಗೆ, ಕಂಡವ್ರ ಮಕ್ಳು ಕಂಡ್ರೆ ಕರುಳು ಚುರುಕ್ ಅನ್ನತ್ತಂತೆ, ಆದ್ರೆ ನಮ್ನ ಕಂಡ್ರೆ ಚುರ್ರು ಅನ್ನಲ್ಲ, ಪುರ್ರು ಅನ್ನಲ್ಲ. ಅಲ್ವೇನೆ ಅಕ್ಕ? ಏಯ್, ಸುಮ್ನೆ ಇರೆ. ಎಷ್ಟು ಸಂಕೋಚ ಗೊತ್ತಾ ಪಾಪ ಆ ಹುಡುಗನ್ಗೆ. ಆ ಹುಡುಗಿರು ಸತಾಯಿಸ್ತಾ ಇದ್ರೆ ಬೆವತು ನೀರಾಗಿ ಹೋಗಿದ್ದ.
ನಾನೇನಾದ್ರೂ ಅಲ್ಲಿ ಇಲ್ದೆ ಹೋಗಿದ್ದಿದ್ರೆ ಆ ಹುಡುಗಿರ ಅವನನ್ನ ತಿಂದೇ ಹಾಕ್ಬಿಡ್ತಿದ್ರೇನೋ ಪಾಪ. ನೋಡಿ, ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ಈ ತರ ಎಲ್ಲ ಮಾತಾಡೋ ತಪ್ಪು. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ರೋಡಲ್ಲಿ ಈ ತರ ಅಡ್ಡ ಹಾಕಿ ಮಾತಾಡ್ಸ್ಬೇಡಿ. ಅಯ್ಯೋ, ನಾನು ಹೇಳ್ತಿರೋದು ಯಾಕ್ರಿ ನಿಮ್ಗೆ ಅರ್ಥ ಆಗ್ತಿಲ್ಲ? ಅವತ್ತು ದೇವಸ್ಥಾನದಲ್ಲಿ ನಿಮ್ಮನ್ನ ನೋಡಿದಾಗಿಂದ ನನ್ನ ಹಾರ್ಟು ದೇವಸ್ಥಾನದ ಗಂಟೆ ಥರ ಹೊಡ್ಕೊಳ್ತಾ ಇದೆ. ಅದು ನಿಮ್ಮ ಹೆಸರನ್ನೇ. ಕೇಳ್ತೀರಾ? ಅದು ನನ್ನ ಮಾತು ಕೇಳ್ತಾನೆ ಇಲ್ಲ. ಅದಕ್ಕೆ ನೀವೇ ಬೇಕಂತೆ. ನಾನೇನು ಮಾಡಲಿ? ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಾ ನಿಮ್ಗೆ? ಗೊತ್ತು ಕಣ್ರಿ, ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಕಣ್ಣು ಮ್ಯಾಗ್ನೆಟ್ ಥರ ನನ್ನ ಹಾರ್ಟ್ನ ಅಟ್ರಾಕ್ಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದೀನಿ. ಆದರೆ ನೀವು ನಂಬ್ತಾನೆ ಇಲ್ಲ. ನಾನೇನು ಮಾಡಲಿ? ನಿಮ್ಮನ್ನ ನೋಡದೆ ಇದ್ರೆ ನನ್ನ ಕಣ್ಣು ನೋವು ಬರುತ್ತೆ. ನಿಮ್ಮ ಮಾತು ಕೇಳದೆ ಇದ್ರೆ ನನ್ನ ಕಿವಿ ನೋವು ಬರುತ್ತೆ. ನೋಡಿ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ನಮ್ಮನೇಲಿ ಈ ವಿಷಯ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗತ್ತೆ. ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಮರ್ಯಾದೆಗೆ ಅಂಜೋರು. ನಿಮ್ ಜೊತೆ ಹೇಗೆ ರೋಡಲ್ಲಿ ನಿಂತು ಮಾತಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ. ಅಯ್ಯೋ, ಜನ ಏನು ತಿಳ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎದುರುಗಡೆ ನಿಂತಿರೋ ನಾನೇನು ತಿಳ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮನ್ನ ಪ್ರತಿ ನಿಮಿಷ ಪ್ರತಿ ಗಳಿಗೆ ನೋಡ್ತಾನೆ ಇರ್ಬೇಕನ್ನತ್ ನನ್ನ ಮನಸ್ಸು. ನಿಮ್ಮ ಮನೆ ಮುಂದೆ ಒಂದು ಟೀ ಅಂಗಡಿ ಹಾಕಿ ಅದಕ್ಕೆ ನೀವೊಬ್ಬರೇ ಪರ್ಮನೆಂಟ್ ಕಸ್ಟಮರ್ ಅಂತ ಜೀವನ ಪೂರ್ತಿ ಟೀ ಮಾಡ್ಕೊಂಡಿರೋಣ ಅನ್ಸುತ್ತೆ. ಆದರೆ ನೀವೇನು ಅನ್ಕೊಂತೀರೋ ಅನ್ನೋ ಭಯ. ನಾನ್ ಯಾಕೆ ಏನೋ ಅನ್ಕೋಬೇಕು? ಓಹ್, ಅಷ್ಟೇ, ಇನ್ನಾಗಲ್ಲ, ಹೇಳ್ಬಿಡ್ತೀನಿ. ನೋಡ್ರಿ, ನಿಮ್ಮ ಲವ್ ಇಂದ ನನ್ನ ಹಾರ್ಟ್ ಫುಲ್ ಆಗಿ ಬ್ಲಾಸ್ಟ್ ಆಗುತ್ತೆ.